ಅವ್ರು ಹೋಗ್ತಾರೆ. ನನಗೆ ಇನ್ವಿಟೇಷನ್ ಇಲ್ಲ, ನನಗೆ ಆಹ್ವಾನನೂ ಬಂದಿಲ್ಲ, ಹೋಗೋದಿಲ್ಲ ಅಷ್ಟೇ. ರಾಮ ಮಂದಿರ ನಾವು ಹೋಗದೇ ಇದ್ರು ನಮ್ಮ ಪೂಜೆಗಳಲ್ಲಿ ನಮ್ಮ ಸಂಪ್ರದಾಯವಾಗಿ ಪೂಜೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಅಲ್ಲ ಸರ್, ಈಗ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಹುತೇಕ ಕಾಂಗ್ರೆಸ್ ನಾಯಕರಿಗೆ ಆಹ್ವಾನ ಕೊಟ್ಟಿದ್ದಾರೆ ಸರ್. ಬಟ್ ನಾವು ಹೋಗೋದಿಲ್ಲ, ತಿರಸ್ಕಾರ ಹೋಗೋದಿಲ್ಲ ಅನ್ನೋರು ಅವ್ರ ವೈಯಕ್ತಿಕ, ಅವ್ರು ಹೋಗ್ಬೋದು ಇಲ್ಲ ಹೋಗದೆ ಇರಬಹುದು, ಅವ್ರು ವೈಯಕ್ತಿಕವಾಗಿ ಅವರು ಹೇಳ್ಕೊಂಡಿರ್ತಾರೆ. ಆದರೆ ನನ್ನ ಪ್ರಕಾರವಾಗಿ ನನ್ನ ಒಂದು ವೈಯಕ್ತಿಕವಾಗಿ ಹೇಳ್ತೀನಿ, ನನಗೆ ಇನ್ವಿಟೇಷನ್ ಬಂದಿದ್ದರೆ ನಾನು ಹೋಗ್ತಾ ಇದ್ದೆ. ನನಗೆ ಇನ್ವಿಟೇಷನ್ ಬಂದಿಲ್ಲ, ನಾನು ಆ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಮನೆಯಲ್ಲಿ ಹೌದು, ಯಾರಿಗೂ ಬಂದಿಲ್ಲ. ಅಲ್ಲೇನೋ ಲಿಮಿಟೆಡ್ ಆಗಿ ಕೊಟ್ಟಿದ್ದಾರೆ, ಅದು ಯಾರು ಕೊಟ್ಟಿದ್ದಾರೆ ಏನೋ ನಮಗೂ ಗೊತ್ತಿಲ್ಲ. ಲಿಮಿಟೆಡ್ ಆಗಿ ಕೊಟ್ಟಿದ್ದಾರೆ, ಯಾರು ಕೊಟ್ಟಿರೋರು ಹೋಗ್ತಾರೆ, ಕೊಡದೇ ಇರೋರು ಹೋಗೋದಿಲ್ಲ ಅಷ್ಟೇ. ಹೋಗ್ಬೇಕು ಅಂತ ಯಾರಿಗೆ? ನನಗೆ ಇನ್ವಿಟೇಷನ್ ಕೊಟ್ಟಿದ್ರೆ ಹೋಗ್ತಾ ಇದ್ದೆ, ಇನ್ವಿಟೇಷನ್ ಕೊಟ್ಟಿದ್ರೆ ಹೋಗ್ತಾ ಇದ್ದೆ. ನನಗೆ ಇನ್ವಿಟೇಷನ್ ಕೊಟ್ಟಿದ್ರೆ ನಾನು ಹೋಗಿಲ್ಲ. ನಾನು ರಾಮನಿಗೆ ಪೂಜೆ ಮಾಡ್ತೀನಿ. ನಿಮ್ಮ ಪಕ್ಷದ ನಿರ್ಧಾರ ಸರ್, ಹೋಗ್ಬಾರ್ದು ಹೋಗಲ್ಲ. ವೈಯಕ್ತಿಕ ವಿಚಾರವಾಗಿ ಪಕ್ಷದ ನಿರ್ಧಾರ, ಆ ನಿರ್ಧಾರ ಈ ನಿರ್ಧಾರ ಅಂತ ಯಾವುದೂ ಇರೋದಿಲ್ಲ. ನನ್ನ ವೈಯಕ್ತಿಕ ನಿರ್ಧಾರ, ನನಗೇನಾದರೂ ಇನ್ವಿಟೇಷನ್ ಕೊಟ್ಟಿದ್ದರೆ ನಾನು ಹೋಗ್ತಾ ಇದ್ದೆ. ನನಗೆ ಇನ್ವಿಟೇಷನ್ ಕೊಟ್ಟಿಲ್ಲ, ನಾನು ಹೋಗೋದಿಲ್ಲ. ಆದರೂ ಆ ರಾಮರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ರಾಮರಲ್ಲಿ ನಾನು ಬೇಡ್ಕೊಂಡು, ರಾಮ ರಾಜ್ಯ ಆಗಬೇಕು ಅಂತ ಬೇಡ್ಕೊಳ್ಳೋಣ. ದೇವ್ರು ಒಳ್ಳೇದು ಮಾಡಿ. ನನ್ನ ಪ್ರಕಾರವಾಗಿ ಎಲ್ಲ ದೇವರು ನನಗೊಂದೇ, ಅವರು ಬೇರೆ ಇವ್ರು ಬೇರೆ ಅಂತ ನಾನು ಚರ್ಚ್ಗೂ ಹೋಗ್ತೀನಿ, ಮಸೀದಿಗೂ ಹೋಗ್ತೀನಿ, ರಾಮರಿಗೂ ಹೋಗ್ತೀನಿ. ಆದರೆ ರಾಮರ ದೇವಸ್ಥಾನ ಇನ್ವಿಟೇಷನ್ ಕೊಟ್ಟಿದ್ದೆ, ನಾನು ಹೋಗ್ತಾ ಇದ್ದೆ. ನನಗೆ ಕೊಟ್ಟಿಲ್ಲ, ನಾನು ಹೋಗೋದಿಲ್ಲ. ಆದರೆ ದೇಶ ರಾಮರಾಜ್ಯ ಆಗಬೇಕು ಅಂತ ಬೇಡ್ಕೊಳ್ತೀನಿ. ಆ ರಾಮರ ಆಶೀರ್ವಾದದಿಂದ ನಮ್ಮ ದೇಶದ ರೈತರಿಗೆ ಒಳ್ಳೆಯದಾಗಲಿ, ನಮ್ಮ ದೇಶದ ಎಜುಕೇಷನ್ ಒಳ್ಳೆಯದಾಗಲಿ, ನಮ್ಮ ದೇಶದ ಹಾಸ್ಪಿಟಾಲಿಟಿ ಒಳ್ಳೆಯದಾಗಲಿ, ನಮ್ಮ ದೇಶದ ಎಂಪ್ಲಾಯ್ಮೆಂಟ್ಸ್ಗೆ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಇಲ್ಲ ಸರ್, ನೀವು ಈಗ ವೈಯಕ್ತಿಕ ಅಂತ ಹೇಳ್ತಾ ಇದ್ದೀರಿ, ಅದು ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷ ಹೋಗಲೇಬಾರ್ದು ಅಂತ ಹೇಳ್ತಾ ಇದ್ದೀರಿ. ಇಲ್ಲ, ನನಗೆ ಇನ್ವಿಟೇಷನ್ ಬಂದಿದ್ದರೆ, ನನಗೆ ಯಾರು ಬೇಡ ಅಂದಿದ್ರು ನಾನು ಹೋಗ್ತಾ ಇದ್ದೆ. ಇನ್ವಿಟೇಷನ್ ಬಂದಿದ್ದರೆ ಹೋಗ್ತಾ ಇದ್ದೆ. ನನಗೆ ಇನ್ವಿಟೇಷನ್ ಬಂದಿಲ್ಲ. ನೋಡಿ, ರಾಜಕೀಯ ಪಕ್ಷದಲ್ಲಿ ಪಕ್ಷವನ್ನು ಟೀಕೆ ಮಾಡಿದಾಗ ಆ ಪಕ್ಷ ನಮ್ಗೆ ಜವಾಬ್ದಾರಿ ಕೊಟ್ಟಿರುವಂಥ ಸ್ಥಾನದಲ್ಲಿ ನಾವು ಇದ್ದೀವಿ. ಇವಾಗ ಆ ಪಕ್ಷ ಹೇಳಿದ ಮಾತಿಗೆ ಗೌರವ ಕೊಡ್ತೀವಿ, ನಮ್ಮ ಪಕ್ಷ ಹೇಳಿದ ಮಾತಿಗೆ ನಾವು ಗೌರವವನ್ನು ಕೊಡ್ತೀವಿ. ಆದರೆ ಒಂದು ದೇವಸ್ಥಾನಕ್ಕೆ ಹೋಗೋದು, ಒಂದು ಪೂಜೆಗೆ ಹೋಗೋದು, ಅದನ್ನು ಯಾವುದೋ ಒಂದು ಇದರಿಂದ ಇವಾಗ ನಾನು ಮದುವೆ ಆಗ್ತೀನಿ, ಪಕ್ಷದಲ್ಲಿ ಕೇಳ್ಬಿಟ್ಟು ನಾನು ಮದುವೆ ಆಗ್ಬೇಕಿಂತ ಹುಡುಗಿ ಅಂತ ಕೇಳಬೇಕಾ? ಹಂಗೇನಿಲ್ವಲ್ಲ. ವೈಯಕ್ತಿಕ ಬೇರೆ, ಪಕ್ಷ ಬೇರೆ. ಪಕ್ಷ ಬಂದಾಗ ಪಕ್ಷದ ಸಿದ್ಧಾಂತಗಳಿಗೆ ನಾವು ಕಟ್ಪಾಡಾಗಿ ನಾವು ಅದ್ರ ಪದ್ಧತಿವಾಗಿ ನಾವು ಇರ್ತೀವಿ. ವೈಯಕ್ತಿಕವಾಗಿ ನಾವು ಕೋಲಾರಮ್ಮ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದರೆ ಬೇಡ ಅಂದರೆ ಹೋಗದೆ ಇರೋಕ್ಕಾಗುತ್ತೆ? ನಾನು ಕೋಲಾರಮ್ಮ ದೇವಸ್ಥಾನಕ್ಕೆ ಹೋಗೇ ಹೋಗ್ತೀನಿ, ನಾನು ನಮಸ್ಕಾರ ಆಗ್ತೀನಿ. ನಮ್ಮ ಕೋಲಾರಲ್ಲಿ ದರ್ಗಾಗೆ ಹೋಗ್ಬೇಡ ಅಂದರೆ ನಾನು ಕೇಳ್ತೀನಿ, ಹೋಗ್ತೀನಿ, ದರ್ಗಾಗೆ ಹೋಗ್ತೀನಿ. ಚರ್ಚ್ಗೆ ಹೋಗ್ಬೇಡ ಅಂದರೆ ನಾನು ಹೋಗದೆ ಇರ್ತೀನಿ. ಅದು ನನ್ನ ಪದ್ಧತಿ, ನನ್ನ ಒಂದು ಸಿಸ್ಟಮ್. ಅದು ನನ್ನ ಸಿಸ್ಟಮಲ್ಲಿ ನಾನು ಹೋಗ್ತೀನಿ. ದೇವಸ್ಥಾನಗಳಿಗೆ ಹೋಗೋದು ಅದು ಇದಕ್ಕೆ ಯಾರು ಕ್ವಶನ್ ಮಾಡೋಂಗೆ ಯಾರೂ ಇಲ್ಲ. ರಾಮರು ದೇವಸ್ಥಾನ ಇವಾಗ ಉದ್ಘಾಟನೆ ವಿಚಾರದಲ್ಲಿ ಯಾರು ಹೋಗ್ತಾರೋ ಅವ್ರು ಇಷ್ಟ ಇರೋರು ಹೋಗ್ಬೋದು, ಇಷ್ಟ ಇಲ್ದಿರೋ ಇದು ನಂಜೇಗೌಡರಲ್ಲಿ ಇಡಿ ದಾಳಿ ಕುರಿತಂತೆ ಏನು ಅನ್ಸುತ್ತೆ? ಅದು ಇಡಿದೇನು ಅಂದರೆ ಅದು ನಂಜೇಗೌಡರು ಇಡಿ ಆಯಿತು. ಅದು ಏನಂದರೆ ವಾಸ್ತವಾಂಶ ನಮಗೇನು ಗೊತ್ತಿರುತ್ತೆ, ನಮಗೇನು ಮಾತಾಡ್ಬೋದು ಅಷ್ಟೇ. ಇದು ವಿಚಾರ ಅವರು ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ನನಗೆ ಮಾಹಿತಿ ಇಲ್ಲದೆ ಇರೋ ಬಗ್ಗೆ ನಾವು ಮಾತಾಡಬಾರ್ದು, ತಪ್ಪಲ್ಲ ಸರ್. ಕೆಲವರು ನಾನು ಮುಗಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ, ತಂತ್ರ ಮಾಡಿದ್ದಾರೆ, ಮತ್ತು ಸಂಸ್ಥೆನ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಅಂತ ಎಲ್ಲ ನಾವು ಹೇಳಕ್ಕೆ ಬರೋದಿಲ್ಲ. ಏನೋ ಇರ್ಬೋದು, ಅದು ಗೊತ್ತಿಲ್ಲದೆ ವಿಚಾರ ನಾವು ಮಾತಾಡ್ಬೋದು ಅಷ್ಟೇ.